ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಏಕೆಂದರೆ ಇವತ್ತು ನಾನು ಭಾಳ ದಿವಸ ಆಗಿತ್ತು ಪಾಪ, ನಾನು ಯಾವುದೂ ಸ್ವಲ್ಪ ಇದಕ್ಕೆ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಯಾಕೆಂದರೆ ಕಳೆದ ವಿಡಿಯೋದಲ್ಲಿ ಮದುವೆಗಾಗಿ ಹೆಣ್ಣು ಗಂಡುಗಳ ಒಂದು ಮದುವೆಗಾಗಿ ನಿಮಗೆ ನೀವೇ ಒಂದು ಪ್ರಶ್ನೆ ಹಾಕ್ಕೊಡಿ ಅಂತ ಕೊಟ್ಟಿದ್ದೆ. ಇವತ್ತು ಅದೇ ರೀತಿ ಇದೆ. ಅಂದರೆ ಇದು ಮದುವೆ ಬಗ್ಗೆ ಅಲ್ಲ, ಭಾಳ ಜನ ಕೇಳ್ತಿರುವಂಥ ಉದ್ಯೋಗದ ಬಗ್ಗೆ. ಯಾಕೆ ಅಂತಂದರೆ ಈಗ ನೀವು ಮಗನ ಕೆಲಸ ಸಿಗುತ್ತಾ, ಮಗಳ ಕೆಲಸ ಸಿಗುತ್ತಾ ಇಲ್ವಾ ಅಂತ ಬೇರೆ ಕಡೆ ಪ್ರಯತ್ನ ಮಾಡ್ತಾ ಇರ್ತೀರ, ಕೇಳ್ತಾ ಇರ್ತೀರ. ಹೋಗಿ ದುಡ್ಡು ಖರ್ಚು ಮಾಡಿ ನೀವು ಅಲ್ಲಿ ಹೋಗಿ ಕೇಳ್ಕೊಳ್ತಾ ಇರ್ತೀರ. ಅದನ್ನು ನಿಮ್ಮ ಮುಂದೆ ನಿಮ್ಮ ಮೊಬೈಲ್ನಲ್ಲೇ ನೀವು ಪ್ರಶ್ನೆ ಮಾಡ್ಕೋಬೋದು. ಯಾವತ್ತು ಸಿಗುತ್ತೆ, ಹೇಗೆ ಸಿಗುತ್ತೆ, ಎಷ್ಟು ದಿನದಲ್ಲಿ ಸಿಗುತ್ತೆ, ಮತ್ತು ಆಗುತ್ತಾ ಕೆಲಸ ಇಲ್ವಾ ಅನ್ನೋದು, ಈ ಉದ್ಯೋಗ ಅನ್ನೋದು ನೀವು ತಿಳ್ಕೊಬೋದು. ಯಾಕೆ ಅಂತಂದರೆ ನೀವು ಇದ್ರ ಮೊದಲು ನೋಡ್ತಿದ್ದರೆ ಏನು ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ. ಇದು ಚಕ್ರ ಒಂದೇ ರೀತಿ ಇರುತ್ತೆ, ಅಂದರೆ ಫಲಾಫಲಗಳು ಬೇರೆ ಬೇರೆ ರೀತಿ ಇರುತ್ತೆ. ನಾನು ಮೊದಲು ಕೊಟ್ಟಂಥದ್ದು ನಿಮಗೆ ಒಂದು ಹೆಣ್ಣು ಗಂಡುಗಳ ವಧು ವರವರು ಸಿಗ್ತಾರಾ ಇಲ್ವಾ, ಎಲ್ಲಿಂದ ಬರ್ತಾರೆ, ಯಾವ ರೀತಿ ಬರ್ತಾರೆ, ಯಾವ ದಿಕ್ಕಿಂದ ಬರ್ತಾರೆ ಅನ್ನೋದು ಹೇಳಿದ್ದೆ. ಈಗ ನಾನು ಇವತ್ತು ನೀವು ನೋಡ್ತಿರೋ ಅಂಥ ಚಕ್ರ ಬಂದು ಉದ್ಯೋಗಕ್ಕಾಗಿ. ಉದ್ಯೋಗ ಎಂದು ಸಿಗುತ್ತೆ, ಆಗುತ್ತಾ ಇಲ್ವಾ ಅನ್ನೋದು ನಾನು ಇವತ್ತು ಚಕ್ರ ಕೊಡ್ತಿರೋದು. ಬನ್ನಿ, ಇವತ್ತು ಭಾಳ ಕೆಲಸಗಳಲ್ಲಿ ವಿಳಂಬ ಆಗ್ತಾ ಇದೆಯಾ ಏನು ಅನ್ನೋದೆಲ್ಲ ನೋಡ್ಕೊಳ್ಳೋಣ. ಯಾವ ಒಂದು ಸಂಖ್ಯೆ ಬಂದರೆ ಅಥವಾ ಯಾವ ಒಂದು ಹೆಸರು ಬಂದರೆ ಇಲ್ಲಿ ಏನು ಬರುತ್ತೆ ಅನ್ನೋದು ನಾನು ಹೇಳ್ತೀವಿ. ಈ ಚಕ್ರ ಕೊಟ್ಟಿದ್ದೀನಿ, ಉತ್ತರ ನಾನು ಇಲ್ಲಿ ನಿಮ್ಗೆ ಹೇಳ್ತೀನಿ. ನೀವು ಕೂಡ ಕೂತ್ಕೊಂಡು ಮನೆಯಲ್ಲಿ ನೀವು ಹೇಳ್ಕೊಬೋದು. ಕಳೆದ ವೀಡಿಯೋದಲ್ಲಿ ಎಲ್ಲ ಗೊತ್ತಿರುತ್ತಲ್ವ, ಒಂದು ಕಡ್ಡಿನೋ ಅಥವಾ ಬರೆದಿರೋ ಅಂಥ ಪೆನ್ನೋ ತೊಗೊಂಡು ಕಣ್ಮುಚ್ಕೊಂಡು ಹನುಮಂತನ ಜ್ಞಾನ ಮಾಡಬೇಕು. ನೀವು ಹನುಮಂತನ ಜ್ಞಾನ ಮಾಡಿ ಈ ಒಂದು ಹೂವು ಏನಿರುತ್ತೆ ನೋಡಿ, ಈ ದಳಗಳ ಥರ ಹೂವು, ಅದರೊಳಗೆ ಯಾವುದ್ರಲ್ಲಾದರೂ ಒಂದು ಹಾಕಿದಾಗ ಈಗ ಒಂದು ಏನಿದೆ ಪ್ರದ್ಯುದ್ಯಮ ಅಂತ ಇದೆ, ನಂಬರ್ 5, ಪ್ರದ್ಯುದ್ಯಮ ನಂಬರ್ 5 ಈ ರೀತಿ ಕೊಟ್ಟಾಗ ಆ 5ನಲ್ಲಿ ಏನು ಬಂದಿದೆ, ಅದೇ ರೀತಿ ಅನಿರುದ್ಧ ಅದರಲ್ಲಿ ಬಂದಾಗ ಏನು ಬರುತ್ತೆ, 7 ಸಾಂಬ ಅದು ಬಂದಾಗ ಏನು ಬರುತ್ತೆ, ಕಾಮದೇವ 8 ಇದು ಬಂದಾಗ ಏನು ಬರುತ್ತೆ, ಈ ರೀತಿಯಾದ ನಾನು ಒಂದು ಉತ್ತರನ ನಿಮ್ಗೆ ಹೇಳ್ತೀನಿ. ನೀವು ಮಾಡಬೇಕಾಗಿದ್ದಿಷ್ಟೇ, ನೀವು ಹನುಮಂತನ ಮನಸ್ಸಲ್ಲಿ ನೆನೆಸ್ಕೊಂಡು ಇಲ್ಲಿ ಮಕ್ಕಳಿಗೆ ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳಿಗೋ ಉದ್ಯೋಗ ಯಾವತ್ತು ಆಗುತ್ತೆ ಅನ್ನೋದು ಮಾತ್ರ ಪ್ರಶ್ನೆ ಮಾಡಬೇಕಿಲ್ಲಿ. ಬನ್ನಿ, ಈಗ ನಾನು ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಿಮಗೆ ಇಲ್ಲಿ ಒಂದನೇದಾಗಿ ಹೇಳ್ತಾ ಇದ್ದೀನಿ. ಒಂದನೇದು ಗಣೇಶ. ಈ ಗಣೇಶ ಬಂತು ಅಂದರೆ ನೀವು ಆ ಎಲೆ ಮೇಲೆ ಗಣೇಶ ಅನ್ನೋ ಒಂದು ಆ ಹೂವಿನ ಎಲೆ ಏನು ಬಂದಿದೆ ಆ ದಳದ ಮೇಲೆ ನಿಮಗೆ ಏನು ಹಾಕ್ತಿರೋ ನೀವು ಕಡ್ಡಿನೋ ಪೆನ್ನಲ್ಲಿ ಏನು ಹಿಡ್ತಿರೋ ಅದ್ರ ಮೇಲೆ ಇಟ್ಟಾಗ ಇದು ಸ್ವಲ್ಪ ವಿಳಂಬ ಆಗುತ್ತೆ, ಆದರೂ ಉದ್ಯೋಗ ಸಿಗುತ್ತೆ, ಪ್ರಾಪ್ತಿ ಇದೆ, ಸಿಗುತ್ತೆ ಅನ್ನೋದು ಬರುತ್ತೆ. ಅಂದರೆ ಗಣೇಶ ಅನ್ನೋದು ಬಂದಾಗ ಉದ್ಯೋಗ ಸ್ವಲ್ಪ ಸಮಯ ತಗೊಳುತ್ತೆ, ಆದರೂ ನಿಮಗೆ ಕೆಲಸ ಆಗುತ್ತೆ ಅನ್ನೋದು ಬರುತ್ತೆ. ಅದೇ ರೀತಿ ಎರಡನೇದು ಕಾರ್ತಿಕೇಯ ಅಂತ ಬರುತ್ತೆ ನೋಡಿ, ಅಲ್ಲಿ ಎರಡನೇದು ಬರುತ್ತೆ. ಅದಕ್ಕೆ ಉದ್ಯೋಗ ಸ್ವಲ್ಪ ಮಧ್ಯಗತಿಯಾಗಿ ಆಗುತ್ತಾರೆ. ಮಧ್ಯಗತಿಲಿ ಅಂದರೆ ನಿಧಾನವಾಗಿ ಸ್ವಲ್ಪ ಕೆಲಸ ಸಿಗುತ್ತೆ ಅನ್ನೋದು ಬರುತ್ತೆ. ಅದೇ ರೀತಿ ಮೂರನೇದು ಶ್ರೀಕೃಷ್ಣ ಅಂತ ನಿಮಗೇನಾದರೂ ಎಲೆ ಮೇಲೆ ಇಟ್ಟರೆ ಅದು ನಿಮಗೆ ಸ್ವಲ್ಪ ಸಮಯದ ನಂತರ ಬಹಳ ಉದ್ಯೋಗ ಅವಕಾಶಗಳು ಸಾಕಷ್ಟು ಸಿಗುತ್ತೆ ಅಂತ ಬರುತ್ತೆ. ಅಂದರೆ ಸ್ವಲ್ಪ ಸಮಯದ ಆದ ನಂತರ ನಿಮಗೆ ಉದ್ಯೋಗದ ಅವಕಾಶಗಳು ಸಾಕಷ್ಟು ಬರುತ್ತೆ, ಸಿಕ್ಕುತ್ತೆ ಅನ್ನೋದು ಬರುತ್ತೆ. ಅದೇ ರೀತಿ ನಾಲ್ಕನೇದು ಬಲಭದ್ರ. ಇದು ಬಂದಾಗ ಇನ್ನು ಬಹಳ ಉದ್ಯೋಗಗಳ ಅವಕಾಶಗಳು ನಿಮಗೆ ದೊರೆಯುತ್ತೆ ಅಂತ ತಿಳ್ಕೋಬೇಕು. ಐದನೇದು ಪ್ರದ್ಯುದ್ಯಮ. ಇದು ಏನಾದರೂ ನಿಮಗೆ ಸಿಕ್ತು ಅಂತಂದರೆ ಅತ್ಯಂತ ಶೀಘ್ರವಾಗಿ ಉದ್ಯೋಗ ಲಾಭವಿದೆ, ಅತ್ಯಂತ ಬೇಗ ಅಂದರೆ ಶೀಘ್ರವಾಗಿ ನಿಮಗೆ ಸಿಗುತ್ತೆ ಪ್ರದ್ಯುದ್ಯಮ. ಅದು ಅಂದರೆ 5ನೇದು. ಈಗ 6ನೇ ತೊಗೊಳ್ಳೋಣ. 6ನೇದು ಅನಿರುದ್ಧ ಅನ್ನೋದು ಬಂತು ಅಂದರೆ ಉತ್ತಮವಾಗಿರುತ್ತೆ, ಅಂದರೆ ಉದ್ಯೋಗ ಸಿಗುತ್ತೆ, ಆದರೆ ಸ್ವಲ್ಪ ವಿಳಂಬವಾಗುತ್ತೆ, ಆದರೂ ಸಿಗುತ್ತೆ. ಈಗಾಗಲೇ ಸ್ವಲ್ಪ ವಿಳಂಬ ಆಗಿದೆ, ಇನ್ನು ಮುಂದೆ ನಿಮಗೆ ಸಿಗುತ್ತೆ ಅನ್ನೋದು ಬರುತ್ತೆ. ಅದೇ ರೀತಿ 7ನೇದು ಸಾಂಬ. ಇದು ಬಂತು ಅಂದರೆ ನಿಮಗೆ ವಿದೇಶ ಪ್ರಯಾಣ ಮಾಡುವಂಥ ಉದ್ಯೋಗ ಸಿಗುತ್ತೆ. 7ನೇದು ಸಾಂಬ ಅನ್ನೋದು ಬಂದರೆ ನಿಮಗೆ ವಿದೇಶ
ಪ್ರಯಾಣ ಮಾಡುವಂಥ ಉದ್ಯೋಗ ಸಿಗುತ್ತೆ ಅನ್ನೋದು ಬರುತ್ತೆ. ಅದು ಸರಿಯಾದ ಜ್ಞಾಪನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ. ನಿಮಗೆ ಬರ್ಕೊಂಬಿಟ್ಟು ನೀವು ಒಂದು ವೈಟ್ ಪೇಪರ್ ಬರೆದಿಕೊಂಡು ಚಕ್ರದ ಮೇಲೆ ನೀವು ನೋಡಿದಾಗ ಅಲ್ಲಿ ನೀವು ಉತ್ತರ ನೋಡ್ಕೋಬೋದು. ಯಾಕೆ ನಾನು ಹೇಳ್ತಾ ಇದ್ದಾಗ ನೀವು ನೋಡ್ಕೊಂಡಾಗ ಕಷ್ಟ ಆಗುತ್ತೆ. ನಾನು ಹೇಳ್ದಂಥ 1ರಿಂದ 10 ತನಕ ಏನು ಈ ನಂಬರ್ಗಳು ಅಥವಾ ಏನು ಈ ಹೆಸರುಗಳು ಬರ್ತವೆ ಅದನ್ನು ಬರೆದಿಕ್ಕೊಂಬಿಟ್ರೆ ನೀವು ಇಲ್ಲಿ ಚಕ್ರ ಮುಟ್ಟಿದಾಗ ಆ ಉತ್ತರ ನಿಮಗೆ ಈಸಿಯಾಗಿ ಸಿಗುತ್ತೆ. ಬನ್ನಿ ಈಗ 8ನೇದು. ಒಂದು ಸಾರಿ ಉತ್ತಮವಾದ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಒಂದೇ ಸಾರಿಗೆ ನಿಮಗೆ ಒಂದು ಉದ್ಯೋಗ ಪ್ರಾಪ್ತಿಯಾಗೋದು. ಎಲ್ಲೋ ಒಂದು ಕಡೆ ಇಂಟ್ರಿಗೋ ಏನೋ ಹೋಗ್ತೀರಾ, ತಕ್ಷಣಕ್ಕೆ ನಿಮಗೆ ಅದು ಸಿಗುತ್ತೆ ಅನ್ನೋದು. ಅದೇ ರೀತಿ 9ನೇದು ಗರುಡ ಅಂತ ಬಂತು ಅಂದರೆ ಇಟ್ಕೊಳ್ಳಿ. ಆ ಗರುಡ ಅನ್ನೋದು ಬಂದರೆ ಯಾವ ಉದ್ಯೋಗನೂ ನಿಮಗೆ ಪ್ರಾಪ್ತಿ ಆಗಲ್ಲ, ಅಥವಾ ಬರೀ ಹಣ ಒಂದು ಚೆಲ್ತಾ ಇರ್ತದೆ ಅಥವಾ ಹಣ ಒಂದು ವೇಸ್ಟ್ ಆಗ್ತಾ ಇರುತ್ತೆ. ಅಂದರೆ ಆ ಇಂಟ್ರಿಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು ಅಂತ ಇರುತ್ತಲ್ಲ, ಆ ಹಣ ಒಂದು ಖರ್ಚಾಗ್ತಾ ಇರುತ್ತೆ. ಯಾವುದೇ ರೀತಿ ಉದ್ಯೋಗ ಸಿಕ್ಕೋದು ಸ್ವಲ್ಪ ಕಷ್ಟ ಅನ್ನೋದು ಬರುತ್ತೆ. ಇನ್ನೊಂದು 10ನೇದು ಮಹಾದೇವ ಅಂತ ಬರುತ್ತೆ. ಇದು ಬಹಳ ಬೇಗ ನಿಮಗೆ ಉದ್ಯೋಗ ಅವಕಾಶ ಸಿಕ್ಕುತ್ತೆ. ಯೋಚನೆ ಮಾಡಬೇಡಿ, ನಿಮಗೆ ಬಹಳ ಬೇಗ ಉದ್ಯೋಗ ಅವಕಾಶಗಳು ಬರುತ್ತವೆ ಅಂತ ತಿಳ್ಕೋಬೇಕು ವೀಕ್ಷಕರೇ. ಈಗ ನೋಡಿ 1ರಿಂದ 10 ತನಕ ನಾನು ಹೇಳಿದ್ದೀನಿ. 1ರಿಂದ ಏನು ಬರುತ್ತೆ, 2, 3, 4, 5, 6, 7, 8, 9, 10 ಇಷ್ಟು ಬಂದಾಗ ಪ್ರಶ್ನೆ ಸಿಕ್ಕಿದಾಗ ನಿಮ್ಗೇನು ಬರುತ್ತೆ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಇದರಲ್ಲಿ ಬಂದಂಥದ್ದೆಲ್ಲ ಸರಿಯಾಗೇ ಇರುತ್ತೆ. ಯಾಕೆ ನಾನು ಕೆಲವೊಂದಷ್ಟು ಇದರಲ್ಲಿ ಪ್ರಶ್ನೆ ತೊಗೊಂಡಿದ್ದೀನಿ, ಎಲ್ಲ ರೀತಿಯಾಗೂ ಅದು ಸರಿಯಾಗಿ ಬಂದಿದೆ. ಆದರೆ ನೀವು ಕೇಳೋ ಪ್ರಶ್ನೆಗಳು ಒಂದೊಂದಾಗಿರಬೇಕು. ಒಂದು ಬಾರಿ ಕೇಳಿದ್ರೆ ಮತ್ತೊಂದು ಬಾರಿ ಅದನ್ನೇ ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವೀಗ ನಾನು ಮೊದಲೇ ಹೇಳ್ದಂಗೆ ಒಂದು ಚೀಟಿಲಿ 1ರಿಂದ 10 ಏನು ಪ್ರಶ್ನೆಗಳು ಅಂತ ಬರೆದಿಕೊಂಡು ನೀವು ಈ ಚಕ್ರ ಮುಟ್ಟಿದಾಗ ಅಲ್ಲಿ ಏನು ಬರ್ತೋ ಅದನ್ನು ತಕ್ಷಣ ನೀವು ನೋಡ್ಕೋಬೋದು ವೀಕ್ಷಕರೇ. ಇದು ಒಂದು ನಿಮಗೀಗ ಅರ್ಥ ಆಗಿದೆ ಅಂದ್ಕೊಳ್ಳಿ. ಯಾಕೆಂದರೆ ಮೊದಲನೇದು ಕೊಟ್ಟಾಗ ಸಾಕಷ್ಟು ಅದಕ್ಕೆ ಇದು ಬಂದಿದೆ ನನಗೆ. ಇದು ಕೂಡ ನಿಮಗೆ ಇದು ಒಂದು ನಿಮಗೆ ಒಳ್ಳೆ ಉಪಯೋಗ ಕೂಡ ಬರ್ಬೋದು. ಇದು ಇನ್ನೂ ಸಾಕಷ್ಟಿದೆ. ಇದ್ರ ಬಗ್ಗೆ ಇನ್ನೂ ಬೇರೆ ಬೇರೆ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು. ಅಂದರೆ ಈ ಒಂದು ಚಕ್ರ ಒಂದೇ ಇರುತ್ತೆ, ಆದರೆ ಉತ್ತರಗಳು ಬೇರೆ ಬೇರೆ ಬರುತ್ತೆ. ಯಾವ್ಯಾವ ಉತ್ತರಕ್ಕೆ ಏನೇ ನೋಡಿ ಕಳೆದು ಇದರಲ್ಲಿ ನಾನು ಗಂಡು ಹೆಣ್ಣು ವರ ವಧುರವ್ರು ನೋಡಲಿಕ್ಕೆ ಕೇಳಿದ್ವಿ. ಈಗ ಉದ್ಯೋಗಕ್ಕಾಗಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿ ಮುಂದಿನ ಒಂದು ಇದರಲ್ಲಿ ಕೇಸ್ಗಳಿರ್ಬೋದು ಅಥವಾ ಬೇರೆದಿರ್ಬೋದು, ಯಾವುದಾದ್ರು ಜಮೀನುಗಳು ಮಾರಾಟಕ್ಕಿರ್ಬೋದು, ಮಾರಾಟ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದಿರ್ಬೋದು, ಅದು ಕೂಡ ಆಗ್ಬೋದು. ಮತ್ತು ಇನ್ನೂ ಒಂದು ಯಾರನ್ನೋ ಒಬ್ಬರು ನಂಬುತ್ತೀವಿ, ಅವ್ರನ್ನ ನಂಬೋದ ಬೇಡವಾ ಅನ್ನೋದು ಕೂಡ ಬರುತ್ತೆ. ಈಗ ಸಾಕಷ್ಟು ಇದೆ. ಇದರೊಳಗೆ ನಾನು ಮುಂದಕ್ಕೆ ನಿಮಗೆ ಕೊಡ್ತಾ ಹೋಗ್ತೇನೆ. ಯಾಕೆಂದರೆ ಒಂದು ಕಂಪ್ಲೀಟ್ ಆದಮೇಲೆ ಮುಂದೊಂದಕ್ಕೆ ಹೋದಾಗ ಅದು ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ನಿಮಗೆ ಇಷ್ಟಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ ವೀಕ್ಷಕರೇ. ಇದನ್ನು ನೋಡಿಕೊಂಡು ನಿಮಗೆ ಬೇಕಾದಂಥ ಪದಗಳನ್ನ ನೀವು ಕೂತಲ್ಲೇ ಇದನ್ನು ತಿಳ್ಕೊಬೋದು. ಈಗ ಹೋಗಿ ಒಂದು ಕಡೆ ಕೇಳಬೇಕು ಅಂದರೆ ಒಂದಷ್ಟು ದುಡ್ಡು ಅಂತ ನೀವು ಕೊಡಲೇಬೇಕಾಗುತ್ತೆ. ಆದರೆ ಇದು ನೀವೇ ಮನೇಲಿ ಮಾಡಿಕೊಂಡಾಗ ನಿಮಗೆ ಒಂದು ಅದ್ಭುತವಾದಂಥ ಒಂದು ಉತ್ತರ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಏನಾದ್ರು ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ.